ಹಲೋ ನಮಸ್ಕಾರ. ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ರು ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನರ್ಸರಿಯಿಂದ ನಾವು ಸೇವಂತಿಗೆ ಗಿಡ ತಂದಿರ್ತೀವಿ, ಸತ್ತೋಗ್ತಾ ಇರುತ್ತೆ. ಇದು ಯಾಕೆ ಈ ರೀತಿ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ಈ ರೀತಿ ಆಗಬಾರ್ದು ಅಂದರೆ ನಾವು ಯಾವ ರೀತಿಯಾಗಿ ಇದನ್ನು ನೆಡಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟು. ಅದಕ್ಕೂ ಮುಂಚೆ ನಾವು ಯಾವ ರೀತಿಯಾದಂಥ ಗಿಡಗಳನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದು ಇನ್ನೊಂದು ಟಿಪ್ಸ್ ಆಗಿರುತ್ತೆ. ಹಾಗೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದನೇ ನಮ್ಮ ಗಿಡಗಳನ್ನು ನಾವು ಬದುಕಿಸ್ಕೊಳ್ಳೋಕ್ಕೆ ಹಾಗೆಯೇ ಸಾಯದೇ ಇರೋ ರೀತಿನಲ್ಲಿ ನಾವು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ. ಇದೆಲ್ಲ ಮಾಹಿತಿ ನಿಮಗೂ ಗೊತ್ತಾಗಬೇಕು ಅಂದರೆ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡ್ರಿ. ಎಲ್ಲ ವಿಷಯನೂ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಕಡೆ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಇವಾಗ ಮೊದಲಿಗೆ ಬಂದುಬಿಟ್ಟು ನೋಡ್ರಿ, ಇಲ್ಲಿ ಗಿಡನ ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಕಾಂಡ ಅನ್ನೋದು ಅಥವಾ ದಂಟು ಇರುತ್ತಲ್ವ ಸೇವಂತಿಗೆ ಗಿಡದ್ದು, ಆ ದಂಟು ಸ್ವಲ್ಪ ದಪ್ಪಗಿರಬೇಕು, ಕೆಳಗಿನ ಭಾಗದಲ್ಲಿ ದಪ್ಪಗೆ ಇರಬೇಕು. ಅದರಿಂದ ಎರಡಾದರೂ ಕೆಲ್ ಬಂದಿರಬೇಕು, ಅಂದರೆ ಎರಡು ಹರೆನಾದರೂ ಬಂದಿರಬೇಕು ಅಟ್ಲೀಸ್ಟ್. ಅಂದರೆ ಒಂದು ಗಿಡ ಇದೆ ಅಂತಂದರೆ ಅದರಲ್ಲಿ 2-3 ಹರೆನಾದರೂ ಬಂದಿರಬೇಕು. ಇಲ್ಲ ಅಂತ ಆದರೆ ಒಂದು ಪಾಟ್ನಲ್ಲಿ 3-4 ಗಿಡ ಇರುವಂಥ ಗಿಡನ ಚಾಯ್ಸ್ ಮಾಡ್ಕೊಳ್ರಿ. ಹಾಗೆ ನರ್ಸರಿಗೆ ಹೋದಾಗ ಸ್ವಲ್ಪ ಮಣ್ಣನ್ನು ಬುಡದ ಹತ್ರ ಬಿಡಿಸಿ ನೋಡ್ರಿ, ಅದಕ್ಕೆ ಬೇರು ಬಂದಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ರಿ. ಆಮೇಲೆ ಗಿಡನ ತಗೊಳ್ರಿ. ಬೇರು ಬಂದಿರುವಂಥ ಗಿಡ ಆದರೆ ನಮ್ಮ ಹತ್ರ ಜೀವಂತ ಉಳಿಯುತ್ತೆ. ಗಿಡ ಯಾವ ರೀತಿ ಇರುವಂಥದ್ದನ್ನು ನಾವು ಸೆಲೆಕ್ಟ್ ಮಾಡಬೇಕು ಅಂತ ನೋಡಿದ್ದಾಗಿದೆ. ಇವಾಗ ಮಣ್ಣು ಯಾವ ರೀತಿಯಾಗಿ ಇರಬೇಕು ಈ ಸೇವಂತಿಗೆ ಗಿಡ ನೆಡೋದಕ್ಕೆ ಅನ್ನೋದನ್ನು ನೋಡ್ಕೊಂಬರೋಣ. ನಾವು ಮಣ್ಣನ್ನು ಎಷ್ಟು ತೊಗೊಂಡಿರ್ತೀವಿ ನೋಡಿ, ಅದರದ್ದು ಅರ್ಧದಷ್ಟು ಮರಳು, ಹಾಗೆ ಅರ್ಧದಷ್ಟು ಕಾಂಪೋಸ್ಟು, ಹಾಗೆಯೇ ಸ್ವಲ್ಪ ಒಂದು 1/4 ಭಾಗದಷ್ಟು ಭತ್ತದ ಹೊಟ್ಟನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಎಲ್ಲ ರೀತಿಯಾದಂಥ ಗಿಡಗಳಿಗೂ ಇದೇ ರೀತಿಯಾದಂತಹ ಪಾಟಿಂಗ್ ಮಿಕ್ಸ್ನ ತಗೊಳ್ಳೋದು. ಅದಕ್ಕೋಸ್ಕರ ನಾನು ಎಲ್ಲ ಮಣ್ಣನ್ನು ಒಂದೇ ಸಲಕ್ಕೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋದು. ಇವಾಗ ಗಿಡನ ಯಾವ ರೀತಿಯಾಗಿ ನಡೆದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಈ ಗಿಡಗಳನ್ನು ತಂದು ಒಂದು 15 ದಿನ ಆಗಿದೆ. ಇವಾಗ ಈ ಗಿಡದಲ್ಲಿರುವಂಥ ಹೂಗಳೆಲ್ಲ ಒಣಗಿದೆ. ಈ ಹೂಗಳನ್ನೆಲ್ಲ ಮೊದಲಿಗೆ ಕಟ್ ಮಾಡಿ ಬಿಸಾಕಬೇಕು. ಈ ಹೂಗಳನ್ನು ಹೀಗೆ ಇಟ್ಬಿಟ್ಟು ರೀಪಾಟ್ನ ಮಾಡೋದಕ್ಕೆ ಹೋದರೆ ಗಿಡಗಳು ಚೆನ್ನಾಗಿ ಬರೋದಿಲ್ಲ, ಹಾಗೆ ಸಾಯೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಇರುವಂಥ ಎಲ್ಲ ಒಣಗಿರುವಂಥ ಹೂಗಳು, ಹಾಗೆ ಸ್ವಲ್ಪ ಚೆನ್ನಾಗಿದೆ ಅಂದರೂ ಪರವಾಗಿಲ್ಲ, ಎಲ್ಲ ಹೂಗಳನ್ನು ನಾವು ಕಟ್ ಮಾಡಿ ಬಿಸಾಕಬೇಕಾಗತ್ತೆ. ಈಗ ನಾವು ತಂದಿರುವಂಥ ಅಂದರೆ ಗಿಡ ಇರುವಂತಹ ಪಾಟ್ ಇದಲ್ವಾ, ಅದನ್ನು ಸ್ವಲ್ಪ ಹೊರಗಡೆಯಿಂದ ಚೆನ್ನಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಂಬಿಟ್ಟು ಗಿಡನ ಹೊರಗಡೆ ತೆಗೆಯೋದ್ರಿಂದ ಎಲ್ಲೂ ಬೇರಿಗೆ ಡ್ಯಾಮೇಜ್ ಆಗೋಲ್ಲ. ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಇವಾಗ ಕತ್ರಿ ಶೇಪ್ನಲ್ಲಿ ಬೆರಳನ್ನ ಇಟ್ಕೊಂಡು ಆ ಗಿಡನ ನಾವು ಉಲ್ಟಾ ಮಾಡಬೇಕಾಗತ್ತೆ. ಇದರಿಂದ ಮಣ್ಣೆಲ್ಲ ಹೋಗಿ ಗಿಡಗಳ ಮೇಲೆ ಕೂಡ ಬೀಳೋದಿಲ್ಲ, ಗಿಡಕ್ಕೆ ಯಾವುದೇ ರೀತಿ ಡ್ಯಾಮೇಜ್ ಕೂಡ ಆಗೋದಿಲ್ಲ. ಇವಾಗ ಉಲ್ಟಾ ಮಾಡಿದ್ದು ಆಗಿದೆ, ಗಿಡ ಕೂಡ ಚೆನ್ನಾಗಿ ಬಂದಿದೆ, ಅಂದರೆ ಪಾಟಿಂದ ಚೆನ್ನಾಗಿ ಎದ್ದು ಬಂದಿದೆ. ಇವಾಗ ನಿಧಾನಕ್ಕೆ ಒಂದೊಂದೇ ಗಿಡನ ಸಪ್ರೇಟ್ ಮಾಡಬೇಕಾಗತ್ತೆ. ನಾನು ನರ್ಸರಿಯಿಂದ ತಂದಿರುವಂಥ ಗಿಡದಲ್ಲಿ ಒಂದು ಪಾಟ್ನಲ್ಲಿ 4 ಗಿಡಗಳು ಇದ್ವು. ಅದಕ್ಕೋಸ್ಕರನೇ ಹೇಳಿದ್ದು ನಾನು, ಯಾಕೆ ಇದನ್ನು ನಾವು ಜಾಸ್ತಿ ಗಿಡ ಇರುವಂತಹ ಪಾಟ್ನ ನೋಡಿಬಿಟ್ಟು ತರಬೇಕು, ಹಾಗೆ ಸ್ವಲ್ಪ ಬೇರಿರುವಂತಹ ಗಿಡಗಳನ್ನಾದರೂ ತರಲೇಬೇಕು. ಏಕೆಂದರೆ ಇಲ್ಲ ಅಂದರೆ ಅದು ನಮ್ಮ ಹತ್ರ ಸತ್ತೋಗುತ್ತೆ. ಇವಾಗ 4 ಗಿಡನೂ ಕೂಡ ನಾನು ಸಪ್ರೇಟ್ ಆಗಿ ಬೇರೆ ಬೇರೆ ಪಾಟ್ನಲ್ಲಿ ಹಾಕ್ಕೊಂಡು ನೆಡ್ತಾ ಇದ್ದೀನಿ. ಇದರಿಂದ ನಮಗೆ ಅಟ್ಲೀಸ್ಟ್ ಒಂದು ಗಿಡಕ್ಕೇನಾದರೂ ಡ್ಯಾಮೇಜ್ ಆದರೂ ಕೂಡ ಮತ್ತೊಂದು ಗಿಡ ಖಂಡಿತವಾಗ್ಲೂ ಬದುಕುತ್ತೆ. ಈ ರೀತಿ ಟಿಪ್ಪನ್ನು ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ನಾನು ಇದನ್ನು ಮಾಡಿಬಿಟ್ಟು ಸಕ್ಸಸ್ ಆದ್ರ ಮೇಲೇ ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ತಾ ಇರೋದು. ಈ ರೀತಿಯಾಗಿ ಮಣ್ಣನ್ನೆಲ್ಲ ಸಪ್ರೇಟ್ ಮಾಡ್ಕೊಬೇಕು. ಹಾಗೆಯೇ ಎಲ್ಲ ಮಣ್ಣನ್ನು ಕೂಡ ಸಪ್ರೇಟ್ ಮಾಡಿ ತೆಗೆದು ಹಾಕೋದಕ್ಕೆ ಹೋಗ್ಬಿಡಿ, ಅಂದರೆ ಫುಲ್ ಎಲ್ಲ ಕೊಡವಿ ಹಾಕಬೇಡಿ. ಅಂದರೆ ಮೇಲ್ಗಡೆ ಭಾಗದಲ್ಲಿ ಸ್ವಲ್ಪನಾದರೂ ಮಣ್ಣನ್ನು ಇಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಮೇಲ್ಗಡೆ ಸೈಡ್ನಲ್ಲಿ ಸ್ವಲ್ಪ ಮಣ್ಣು ಇದೆ. ಎಲ್ಲ ಮಣ್ಣನ್ನು ಬಿಚ್ಚಿ ಹಾಕೋದಕ್ಕೆ ಹೋಗಬೇಡಿ. ಇವಾಗ ಏನು ಮಾಡಬೇಕು ಅಂದರೆ ಈ ಗಿಡದಲ್ಲಿರುವಂಥ ಒಣಗಿರೋ ಎಲೆ, ಹಾಗೆ ಒಣಗಿರುವಂತಹ ದಂಟುಗಳೇನಾದರೂ ಇದ್ದರೆ ಅದನ್ನು ಮೊದಲಿಗೆ ಕಟ್ ಮಾಡಿ ಹಾಕ್ರಿ. ಒಣಗಿರುವಂತಹ ದಂಟು ಇದ್ದರೆ ಅದು ನಿಮ್ಮ ಪೂರ್ಣ ಪ್ರಮಾಣದ ಗಿಡಗಳನ್ನು ಹಾಳು ಮಾಡುತ್ತೆ. ಅದಕ್ಕೋಸ್ಕರ ಒಣಗಿರುವಂತಹ ದಂಟಿಂದ ಒಂದು ಸ್ವಲ್ಪ 1/4 ಇಂಚ್ ಆಗುವಷ್ಟು ಕೆಳಭಾಗದಲ್ಲಿ ಇದನ್ನು ಕಟ್ ಮಾಡಿರಿ. ಇವಾಗ ಪಾಟ್ ಮಾಡೋದಕ್ಕೋಸ್ಕರ ನಾನು ನರ್ಸರಿ ಪಾಟ್ಗಿಂತ ಸ್ವಲ್ಪ ದೊಡ್ಡ ಪಾಟನ್ನು ತೊಗೊಂಡಿದ್ದೀನಿ. ಆ ಪಾಟ್ನಲ್ಲಿ ಕೆಳಗಡೆಗೆ ಡ್ರೈನೇಜ್ ಹೋಲ್ ಇರುತ್ತಲ್ವ, ಆ ಹೋಲಿಗೆ ನಾನಿಲ್ಲಿ ಅಡಿಕೆ ಸಿಪ್ಪೆನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಮೇಲ್ಗಡೆ ಇವಾಗ ಪಾಟಿಂಗ್ ಮಿಕ್ಸ್ನ ಚೆನ್ನಾಗಿ ತುಂಬ್ಕೊಬೇಕು. ಎಲ್ಲಿವರೆಗೂ ತುಂಬ್ಕೊಬೇಕು, ಒಂದು ಅರ್ಧ ಪಾಟ್ ಆದರೂ ತುಂಬ್ಕೊಬೇಕಾಗತ್ತೆ. ಇವಾಗ ಒಂದು ಅರ್ಧ ಪಾಟ್ನ ತುಂಬಿದ್ದಾಗಿದೆ. ನಾವು ಆವಾಗಲೇ ಸಪ್ರೇಟಾಗಿ ಗಿಡನ ಮಾಡಿಟ್ಕೊಂಡ್ವಲ್ಲ, ಆ ಗಿಡನ ತೊಗೊಂಡಿದ್ದೀನಿ. ಇವಾಗ ಪಾಟ್ನಲ್ಲಿ ಮಣ್ಣನ್ನು ತುಂಬ್ಕೊಂಡಿದ್ದಾಗಿದೆ ಅಲ್ವಾ, ಆ ಮಣ್ಣಲ್ಲಿ ಸ್ವಲ್ಪ ಅಂದರೆ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಬಿಟ್ಟು ಆ ಗಿಡನ ಇಟ್ಟು ಗಟ್ಟಿಯಾಗಿ ಪ್ರೆಸ್ ಮಾಡಬೇಕಾಗತ್ತೆ. ಪ್ರೆಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆದ್ರ ಮೇಲೆ ಅಂದರೆ ಗಿಡನ ನಟ್ಕೊಬೇಕು. ಗಿಡನ ನಟ್ಕೊಂಡಾದ್ರ ಮೇಲೆ ಮೇಲ್ಗಡೆಯಿಂದ ಮಣ್ಣನ್ನು ಹಾಕ್ಕೊಬೇಕಾಗತ್ತೆ. ಮಣ್ಣನ್ನು ಅಷ್ಟೇ ಸ್ವಲ್ಪ ದೂರಕ್ಕೆ ಹಾಕಿ, ಅಂದರೆ ಗಿಡದ ತಲೆ ಮೇಲೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಅಂದರೆ ಎಲೆಗಳೆಲ್ಲ ನೆಲಕ್ಕೆ ತಾಗಬಾರ್ದು.
ಹಾಕಬಾರ್ದು. ನೆಲಕ್ಕೆ ತಾಗುವಂಥ ಎಲೆಗಳಿದ್ರೆ ಅದನ್ನು ಕೂಡ ಕಟ್ ಮಾಡಿ ಹಾಕಿ, ಯಾಕೆಂದರೆ ನೆಲಕ್ಕೆ ತಾಗಿರುವಂಥ ಎಲೆಗಳಿಂದ ಫಂಗಸ್ ಕೂಡ ಬರ್ಬೋದು. ಮೇಲ್ಗಡೆಯಿಂದ ಮಣ್ಣು ಹಾಕಿದ್ರ ಮೇಲೆ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿಕೊಳ್ರಿ. ಹಾಗೆಯೇ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ, ಯಾವುದೇ ಗಿಡನ ರೀಪೋರ್ಟ್ನ ಮಾಡಿದ್ರ ಮೇಲೆ ಸ್ವಲ್ಪ ನೀರನ್ನು ಕೊಡಬೇಕಾಗತ್ತೆ. ಏಕೆಂದರೆ ಅದಕ್ಕೆ ಆಹಾರ ಸಿಕ್ಕಿದ್ರ ಮೇಲೆ ನೀರು ಕೂಡ ಸಿಗಬೇಕಲ್ವ, ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ನೀರನ್ನ ಕೊಡ್ರಿ. ನನ್ನ ಹತ್ರ ವಿಡಿಯೋ ಸ್ಕಿಪ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆವರೆಗೂ ಎಲ್ಲರೂ ವಿಡಿಯೋ ನೋಡ್ತೀರಾ ಅಂತ ಅಂದ್ಕೊಳ್ತಾ ಮುಂದೆ ಹೊಸ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್, ಟೇಕ್ ಕೇರ್.